ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೋಹಿತ್ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡ್ತಾಯಿದ್ದೆ, ಆದರೆ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಹಾರರ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹಾರರ್ ಸ್ಟೋರಿ ಅಂದರೆ ನಿಮಗೆ ಭಯ ಆಗುತ್ತಾ ಇಲ್ಲ ಥ್ರಿಲ್ ಫೀಲ್ ಆಗುತ್ತಾ ಅಂತ ಕಮೆಂಟ್ ಮಾಡಿದಾಯ್ತಾ? ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 4 ಜನ ಫ್ರೆಂಡ್ಸು ಎಲ್ಲ ಪ್ಲ್ಯಾನ್ ಮಾಡಿ ಒಂದು ಕಡೆ ಟ್ರಿಪ್ಗೆ ಹೋಗ್ತಾ ಇರ್ತಾರೆ. ಟ್ರಿಪ್ಗೆ ಹೋಗಬೇಕಾದ್ರೆ ಅವರೆಲ್ಲಿ ಸ್ಟೇ ಆಗಬೇಕಾಗಿತ್ತು, ಆ ಸ್ಟೇ ಹತ್ರ ಹೋದಾಗ ಅದ್ರ ಹಿಂದೆಗಡೆ ಒಂದು ಕಾರ್ಡ್ ನೋಡ್ತಾರೆ. ಹಾಗೆ ಅಲ್ಲಿ ಯಾರೋ ನಿಂತಿರೋದನ್ನು ನೋಡ್ತಾರೆ. ಆವಾಗ ಇವ್ರಿಗೆ ಸ್ವಲ್ಪ ಅನ್ಯೂಶುವಲ್ ಫೀಲ್ ಆಗುತ್ತೆ. ಏನಕ್ಕಂದರೆ ಇವರು ಆ ಹೋಟ್ಲ್ ಹತ್ರ ಹೋಗುವಾಗ ಆಲ್ರೆಡಿ ಮಿಡ್ ನೈಟ್ ಆಗಿತ್ತು. ಆದರೆ ಇವರು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಏನಕ್ಕಂದರೆ ಆಲ್ರೆಡಿ ಮಿಡ್ ನೈಟ್ ಆಗಿತ್ತು. ಹಾಗೆ ಇವರು ಟ್ರಾವೆಲ್ ಮಾಡಿ ಸುಸ್ತು ಕೂಡ ಆಗಿದ್ರು. ಅದಕ್ಕೆ ಹೋಟ್ಲಲ್ಲಿ ಚೆಕ್ ಇನ್ ಆಗಿ ಸೀದಾ ಹೋಗಿ ಅವ್ರ ರೂಮಲ್ಲಿ ಮಲ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಅವರು ಬಂದು ರಿಸೆಪ್ಷನಿಸ್ಟ್ ಹತ್ರ ಆ ಕಾರ್ಡ್ ಬಗ್ಗೆ ಕೇಳ್ತಾರೆ. ಆವಾಗ ಆ ರಿಸೆಪ್ಷನಿಸ್ಟು ಆ ಕಾರ್ಡ್ ಬಗ್ಗೆ ಒಂದು ದೊಡ್ಡ ಕಥೆನೇ ಹೇಳ್ತಾನೆ. ಅದೇನೆಂದರೆ, ಆ ಕಾಡಲ್ಲಿ ಎಷ್ಟೋ ವರ್ಷದ ಹಿಂದೆಗಡೆ ಒಬ್ಬಳು ಪಿಶಾಚಿ ವಾಸ ಮಾಡ್ತಿದ್ಲಂತೆ. ಆದರೆ ಆ ಆತ್ಮನ ಪೂಜೆ ಹೋಮ ಎಲ್ಲ ಮಾಡಿ ಕಾಡು ಮಧ್ಯದಲ್ಲೇ ಬಂದಿ ಮಾಡಿರ್ತಾರೆ. ಹಾಗೆ ಬಂದಿ ಮಾಡಿದ್ದ ಜಾಗದಲ್ಲಿ ಒಂದು ದೇವಸ್ಥಾನನೂ ಕಟ್ಟಿಸ್ತಾರೆ. ಹಾಗೆ ಆ ದೇವಸ್ಥಾನಕ್ಕೆ ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡಬೇಕು, ಇಲ್ಲಾಂದರೆ ಆ ಆತ್ಮಕ್ಕೆ ಮುಕ್ತಿ ಸಿಕ್ಬಿಡುತ್ತೆ ಅಂತ ಆ ಆತ್ಮನ ಬಂದಿ ಮಾಡಿದ ಪೂಜಾರಿಗಳು ಹೇಳಿರ್ತಾರೆ. ಆದರೆ ಆ ದೇವಸ್ಥಾನ ಕಾಡು ಮಧ್ಯದಲ್ಲಿ ಇದ್ದಿದ್ದರಿಂದ ಯಾರೂ ಅಲ್ಲಿಗೆ ಹೋಗಿ ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಆ ದೇವಸ್ಥಾನಕ್ಕೆ ಪೂಜೆ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಆವಾಗ ಆ ಬಂಧನಕ್ಕೆ ಇದ್ದಿದ್ದ ಪವರೆಲ್ಲ ಹೋಗಿ ಆ ಪಿಶಾಚಿಗೆ ಬಂಧನದಿಂದ ಮುಕ್ತಿ ಸಿಕ್ಬಿಡುತ್ತೆ. ಅವಾಗಿಂದ ಆ ಕಾಡಿಗೆ ಯಾರೇ ಹೋದ್ರೂ ಅವ್ರಿಗೇನಾದರೂ ಒಂದು ಕೆಟ್ಟದ್ದು ಆಗ್ತಾನೆ ಇದೆ ಅಂತ ಅವನು ಹೇಳ್ತಾನೆ. ಹಾಗೆ ಆ ರಿಸೆಪ್ಷನಿಸ್ಟು ಈ 4 ಜನಕ್ಕೂ ಆ ಕಾಡು ಒಳಗಡೆ ಹೋಗಬೇಡಿ ಅಂತ ವಾರ್ನ್ ಕೂಡ ಮಾಡ್ತಾನೆ. ಆದರೆ ಇವ್ರಿಗೆ ದೆವ್ವ ಭೂತ ಅನ್ನೋದ್ರ ಮೇಲೆಲ್ಲ ನಂಬಿಕೆ ಇರಲ್ಲ. ಹಾಗೆ ಎಲ್ಲೋ ಒಂದು ಕಡೆ ಇದ್ರ ಮೇಲೆ ಕ್ಯೂರಿಯಾಸಿಟಿನೂ ಇರುತ್ತೆ. ಆದರೆ ರಿಸೆಪ್ಷನಿಸ್ಟ್ ಹತ್ರ ಏನೂ ಹೇಳಲ್ಲ. ಆಯಿತು ಸರಿ ಹೋಗಲ್ಲ ಅಂದ್ಬಿಟ್ಟು ರೂಮ್ಗೆ ಹೊಂಟೋಗ್ಬಿಡ್ತಾರೆ. ಅವ್ರಿಗೇನಾಯಿತು, ಕಾಡಿಗೆ ಹೋಗ್ತಾರಾ ಇಲ್ವಾ, ಹೋದ್ರೂ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ನೆಕ್ಸ್ಟ್ ಪಾರ್ಟ್ನ ನೋಡಿ.